ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಉದಯ ಕಾಲದ ಆತ್ಮಿಕ ಉಪಹಾರಕ್ಕಾಗಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ನೋಡುವ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕವಾದ ವಂದನೆಗಳು. ದೇವರು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮ ಕುಟುಂಬಗಳನ್ನು ದೇವರು ಸಂತೋಷವಾಗಿ ನಡೆಸಲೆಂದು ನಾನು ಪ್ರಾರ್ಥಿಸುವನಾಗಿದ್ದೇನೆ. ಸ್ನೇಹಿತರೆ, ಆತ್ಮೀಯರೇ, ಈ ಉದಯ ಕಾಲದಲ್ಲಿ ದೇವರು ಕೊಟ್ಟಂಥ ಆ ಜೀವವುಳ್ಳ ಮಾತುಗಳನ್ನು ನಾವು ನೋಡಿಕೊಂಡು ಕರ್ತನ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ದೇವರು ಕೊಟ್ಟಂಥ ವಾಕ್ಯ ಈ ದಿನ ಸತ್ಯವೇದದಲ್ಲಿರುವಂಥ ಜ್ಞಾನೋಕ್ತಿಗಳ ಪುಸ್ತಕ ಎಂಬ ಪುಸ್ತಕದಿಂದ 16ನೇ ಅಧ್ಯಾಯ ಅದರಲ್ಲಿ 8ನೇ ವಚನ ಹೀಗೆ ಹೇಳುತ್ತದೆ: ಅನ್ಯಾಯದಿಂದ ಗತಿಸಿದ ಬಹುಧನಕ್ಕಿಂತಲೂ ನ್ಯಾಯದಿಂದ ಕೂಡಿಸಿದ ಅಲ್ಪಧನವೇ ಲೇಸು ಎಂಬುದಾಗಿ. ಸ್ನೇಹಿತರೆ, ಆತ್ಮೀಯರೇ, ದೇವರು ಇವತ್ತು ನಮಗೆ ಒಂದು ಧನದ ಕುರಿತಾಗಿ, ಅಂದರೆ ಒಂದು ಸಂಪಾದನೆ ಕುರಿತಾಗಿ ಕರ್ತನು ಇವತ್ತು ನಮ್ಮ ಸಂಗಡ ಮಾತನಾಡುವನಾಗಿದ್ದಾನೆ. ಇವತ್ತು ನಾವು ಮಾಡುವ ಒಂದು ಸಂಪಾದನೆ ಹೇಗಿರಬೇಕಂತಂದರೆ, ನ್ಯಾಯ ಪ್ರಕಾರವಾಗಿ ಅದನ್ನು ನಾವು ಸಂಪಾದಿಸಿ ಕೂಡಿಡುವುದು. ಅದು ಸ್ವಲ್ಪವಾಗಿದ್ರೂ ಪರವಾಗಿಲ್ಲ, ಅದು ತುಂಬ ಲೇಸು ಎಂಬುದಾಗಿ ಇಲ್ಲಿ ದೇವರು ನಮಗೆ ತಿಳಿಸುವನಾಗಿದ್ದಾನೆ. ಆದರೆ ಅನ್ಯಾಯದಿಂದ ಗತಿಸಿದ ಬಹುಧನಕ್ಕಿಂತಲೂ, ಅಂದರೆ ನೋಡ್ರಿ, ಅನ್ಯಾಯದಿಂದ ಇವತ್ತು ಎಷ್ಟೇ ನಾವು ಧನವನ್ನು ಸಂಪಾದಿಸುವುದು ನಿಜವಾಗಲಿ ಅದು ದೇವರಿಗೆ ಇಷ್ಟ ಇಲ್ಲದ ಕಾರ್ಯ. ಇವತ್ತು ಆ ಧನವನ್ನು ಸಂಪಾದಿಸುವುದಕ್ಕೆ ಮನುಷ್ಯ ಏನೆಲ್ಲ ಈ ಲೋಕದಲ್ಲಿ ಮೋಸದ ಕಾರ್ಯಗಳನ್ನು, ವಂಚನೆಯ ಕಾರ್ಯಗಳನ್ನು ಕುಟುಂಬಸ್ಥರಲ್ಲಿಯೇ, ಸ್ನೇಹಿತರಲ್ಲಿಯೇ, ಆತ್ಮೀಯರಲ್ಲಿಯೇ ಇವತ್ತು ಎಷ್ಟೋ ಮನುಷ್ಯ ಇರುವಂಥ ಮನುಷ್ಯನಿಗಿರುವ ನಂಬಿಕೆಯನ್ನು ಕಳೆದುಕೊಂಡು ತನ್ನ ಒಂದು ಆ ಧನವನ್ನು ಸಂಪಾದಿಸುವುದಕ್ಕೆ ಎಲ್ಲರನ್ನು ದೂರ ಮಾಡಿಕೊಂಡು ಆತನು ಮಾತ್ರವೇ ಆ ಒಂದು ಧನವನ್ನು ಸಂಪಾದಿಸಿಕೊಂಡು ಸಂತೋಷವನ್ನು ಪಡಬೇಕೆಂಬುದಾಗಿ ಯೋಚನೆ ಮಾಡ್ತಾನೆ. ಧನವಿದ್ರೆ ಎಲ್ಲ ಸಿಗುತ್ತೆ ಎಂದು ಯೋಚನೆ ಮಾಡ್ತಾನೆ. ತುಂಬ ನಿಜವಾಗ್ಲಿ ದೇವರ ವಚನ ಹೇಳುತ್ತದೆ, ಅಷ್ಟು ಅನ್ಯಾಯದಿಂದ ಸಂಪಾದಿಸುವ ಎಷ್ಟೇ ಇದ್ರೂ ಅದು ನಿಜವಾಗ್ಲೂ ವ್ಯರ್ಥವೇ. ಆದರೆ ಮನುಷ್ಯನು ನ್ಯಾಯದಿಂದ ಸಂಪಾದಿಸುವಂಥ ಸ್ವಲ್ಪ ಧನವಾದರೂ ಅದು ಎಷ್ಟೋ ಲೇಸು ಎಂಬುದಾಗಿ. ಪ್ರಿಯ ಸ್ನೇಹಿತರೆ, ಆತ್ಮೀಯರೇ, ಉದಯ ಕಾಲ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ದೇವರು ಹೇಳುವಂಥದ್ದು ಏನೆಂದರೆ, ಯಾವ ಮನುಷ್ಯರಾಗಿರಲಿ ನ್ಯಾಯದಿಂದ ಲಂಚ ಆಗಿರಲಿ, ಬೇರೆ ಬೇರೆ ರೀತಿಯಲ್ಲಿ ನಮಗೆ ಬೇರೆ ಒಬ್ಬ ವ್ಯಕ್ತಿನ ಅನನುಕೃತ್ಯದಿಂದ ಸಂಪಾದಿಸುವ ಹಣವಾಗಿರಲಿ, ಯಾವುದೇ ಆಗಿರಲಿ, ಅದನ್ನು ನಾವು ತೆಗೆದುಕೊಂಡು ಅದನ್ನು ನಾವು ಕೂಡಿಡುವುದು ಅದು ಎಷ್ಟು ಮಾತ್ರಕ್ಕೂ ಒಳ್ಳೆಯದಲ್ಲ. ಆದರೆ ನ್ಯಾಯದಿಂದ ಬರುವಂಥ ಅದು ಎಷ್ಟೇ ಸ್ವಲ್ಪವಾಗಿದ್ದರೂ ಕೂಡ ಸಾಕು, ಅದು ಎಷ್ಟೋ ನಮಗೆ ತೃಪ್ತಿ, ನಮಗೆ ಸಮಾಧಾನ ಕೊಡುವಂಥದ್ದಾಗಿದೆ. ನೋಡ್ರಿ, ಪ್ರತಿ ಮನುಷ್ಯ ಹಣವನ್ನು ಸಂಪಾದಿಸ್ತಾ ಹೋಗುತ್ತಿರುವಾಗ ಆ ಮನುಷ್ಯನಿಗೆ ತನ್ನನ್ನು ಕಾಯುವುದಕ್ಕೆ ಮನುಷ್ಯರನ್ನ ಇಟ್ಟುಕೊಳ್ಬೇಕು, ಹಣ ಕಾಯುವುದಕ್ಕೆ, ಮನೆ ಕಾಯುವುದಕ್ಕೆ ಬೇಕಾದಷ್ಟು ಕಾವಲುಗಾರನ ಇಟ್ಟುಕೊಳ್ಬೇಕಾಗತ್ತೆ. ಆತನಿಗೆ ಸಮಾಧಾನ ಇಲ್ಲ, ಸಂತೋಷವಿಲ್ಲದೆ ಜೀವಿಸಬೇಕಾಗತ್ತೆ. ಅದೇ ಸ್ವಲ್ಪ ಹಣ ಇದ್ದಂಥ ವ್ಯಕ್ತಿ, ಆತನಿಗೆ ಯಾವ ವ್ಯಕ್ತಿ ಕಾಯುವ ಅವಶ್ಯಕತೆ ಇಲ್ಲ, ಯಾವ ಒಂದು ಮನೆ ಕಾಯುವಂಥ ಅವಶ್ಯಕತೆ ಇಲ್ಲ, ಆ ಮನೆಯಲ್ಲಿ ಇರುವಂಥದ್ದನ್ನು ಕಾಯುವುದಕ್ಕೂ ಅವಶ್ಯಕತೆ ಇಲ್ಲ. ಯಾಕೆಂದರೆ ಆತನನ್ನು ಯಾರು ಮುಟ್ಟುವುದಕ್ಕೆ ಸಾಧ್ಯವೇ ಇಲ್ಲ. ಆ ಕಾರಣದಿಂದ ನ್ಯಾಯದಿಂದ ಸಂಪಾದಿಸಿದ ಹಣ ಸ್ವಲ್ಪವಾದರೆ ಸಾಕು, ಅದು ಎಷ್ಟೋ ಮನುಷ್ಯನನ್ನು ನೆಮ್ಮದಿಪಡಿಸುವಂಥದ್ದಾಗಿದೆ. ಅನ್ಯಾಯದಿಂದ ಸಂಪಾದಿಸಿದ ಎಷ್ಟೇ ಹಣ ನೀವು ಸಂಪಾದಿಸಿದ್ರು ಅದರಿಂದ ಸಮಾಧಾನ, ಸಂತೋಷ ಸಿಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ದೇವರ ವಚನ ಇವತ್ತು ಹೀಗೆ ಹೇಳುತ್ತದೆ: ಅನ್ಯಾಯದಿಂದ ಗಳಿಸಿದ ಬಹುಧನಕ್ಕಿಂತಲೂ ನ್ಯಾಯದಿಂದ ಕೂಡಿಸಿದ ಅಲ್ಪಧನವೇ ಲೇಸು ಎಂಬುದಾಗಿ. ಅದಕ್ಕಾಗಿ ನಾವು ಸಂಪಾದಿಸುವಂಥದ್ದು ಅದು ನ್ಯಾಯವಾಗಿ ಸಂಪಾದಿಸೋಣ. ಆತ್ಮಗಳಾಗಿರಲಿ, ಸಭೆಯಾಗಿರಲಿ, ಹಾಗೆ ನಮ್ಮ ಸಂಪಾದನೆಯಲ್ಲಿ ಸಂಪಾದಿಸುವ ಪ್ರತಿ ಸಂಪಾದನೆಯಾಗಿರಲಿ, ಪ್ರತಿ ಧನವೂ ಕೂಡ ಅದು ನ್ಯಾಯದಿಂದ ಸ್ವಲ್ಪ ಆದರೂ ಕೂಡ, ನಂಬಿಕೆಯಿಂದ ಮತ್ತು ನ್ಯಾಯದಿಂದ ನಾವು ಮಾಡುವ ಸೇವೆ ಅದು ಸ್ವಲ್ಪ ಆದರೂ ಕೂಡ ಅದು ಎಷ್ಟೋ ಒಳ್ಳೆಯದು. ಇವತ್ತು ಎಷ್ಟೋ ಅನ್ಯಾಯದಿಂದ ವಿಧ ರೀತಿಯಲ್ಲಿ ಸೇವೆ ಸಲ್ಲಿಸ್ತಾ ಇರ್ಬೋದು. ಅದನ್ನು ನೋಡಿ ನಾವು ಚಿಂತಿಸದೆ ನ್ಯಾಯದಿಂದ ಸ್ವಲ್ಪ ಆದರೂ ಕೂಡ, ಸ್ವಲ್ಪ ಆತ್ಮಗಳಾದರೂ, ಸ್ವಲ್ಪ ಸಭೆಯಾದರೂ ಕೂಡ ನಾವು ನ್ಯಾಯದಿಂದ ಸಂಪಾದಿಸುವಂಥದ್ದು ಅದು ಎಷ್ಟೋ ಒಳ್ಳೆಯದಾಗಿದೆ. ಅದಕ್ಕೆ ವಾಕ್ಯ ಹೇಳುತ್ತದೆ, ಎಷ್ಟೋ ಜನರು ದೇವರು ಮುಂದೆ ನಿಂತುಕೊಳ್ಳುವಾಗ ನಾನು ಅಷ್ಟು ಮಾಡಿದೆ, ಇಷ್ಟು ಮಾಡಿದೆ ಅಂತ ಹೇಳುವಾಗ ನೀನು ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನಂತೆ.
ಅದಕ್ಕಾಗಿ ನಮಗೆ ಚಿಕ್ಕದಾದರೂ ಪರವಾಗಿಲ್ಲ, ಅದು ನ್ಯಾಯದಿಂದ ದೇವರ ಸೇವೆಯಲ್ಲಿ ನ್ಯಾಯದಿಂದ ಸಂಪಾದನೆಯನ್ನು ಮಾಡೋಣ. ದೇವರು ನಮ್ಮನ್ನು ಆಶೀರ್ವದಿಸುವನಾಗಿದ್ದಾನೆ. ಪರಲೋಕದಲ್ಲಿರುವ ಒಳ್ಳೆಯ ತಂದೆ, ಈ ಉದಯ ಕಾಲದಲ್ಲಿ ಕರ್ತನೆ ನೀನು ತಿಳಿಸಿದ ವಾಕ್ಯದ ಮೇರೆಗೆ ದೇವರೇ ನಮ್ಮನ್ನು ದೇವರೇ ನೀನು ಆಶೀರ್ವದಿಸಿ ದೇವರೇ ನ್ಯಾಯಕ್ಕೆ ತಕ್ಕಾಗಿ ನಾವು ದೇವರೇ ದುಡಿಯುವುದಕ್ಕೆ, ಆತ್ಮಿಕವಾಗಿಯೂ ಆರ್ಥಿಕವಾಗಿಯೂ ದೇವರೇ ಆ ಕರ್ತನೆ ನಾವು ದುಡಿಯುವುದಕ್ಕೆ ನಮ್ಮನ್ನು ಬಲಪಡಿಸು. ಅನ್ಯಾಯದಿಂದ ಯಾವುದೇ ಕೂಡ ಕರ್ತನೆ ನಮಗೆ ಬೇಡ ಸ್ವಾಮಿ. ನೋಡುವ ಪ್ರತಿಯೊಬ್ಬರನ್ನು ಕೂಡ ಕರ್ತನೆ ನ್ಯಾಯದಿಂದ ಸಂಪಾದಿಸುವಂಥದ್ದನ್ನು, ಅವರಲ್ಲಿ ಸ್ವಲ್ಪವಾಗಿರೋ ತೃಪ್ತರಾಗಿರುವುದಕ್ಕೆ ಪ್ರತಿಯೊಬ್ಬರನ್ನು ಆಶೀರ್ವದಿಸು, ಬಲಪಡಿಸು. ನೀನೇ ಮಹಿಮಂದು ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.